ಆರ್ ಅಶೋಕ್ ಇವತ್ತು ಪ್ರೆಸ್ ಮೀಟ್ ಅನ್ನು ನಡೆಸಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಒಂದು ಕಡೆ ಕಾಂಗ್ರೆಸ್ ಮನೆಯೊಂದು ಊರು ಬಾಗಿಲು ಅಂತಂದ್ರೆ ಅದರ ಜೊತೆಗೆ ಬೆಂಗಳೂರಿನ ಗುಂಡಿಗಳ ಬಗ್ಗೆ ಕೂಡ ಆರ್ ಅಶೋಕ್ ಮಾತಾಡಿದ್ರು. ಬೆಂಗಳೂರಿನಲ್ಲಿ ಒಂದೇ ಒಂದು ಗುಂಡಿ ಇಲ್ಲದ ರಸ್ತೆಗಳನ್ನು ತೋರಿಸಿ, ಬೆಂಗಳೂರಲ್ಲಿ ಒಂದೇ ಒಂದು ಗುಂಡಿ ಇಲ್ಲದ ರಸ್ತೆನೇ ಇಲ್ಲ, ಇದೇನಾ ಕಾಂಗ್ರೆಸ್ ಸರ್ಕಾರದ ಬ್ರ್ಯಾಂಡ್ ಬೆಂಗಳೂರು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಳೆ ಬಂತು ಅಂತಂದ್ರೆ ಬೆಂಗಳೂರು ಮುಳುಗಿದೆ ಅನ್ನೋ ಸುದ್ದಿ ಬರುತ್ತೆ, ಆದರೆ ಈಗ ಗುಂಡಿಗಳ ಊರು ಬೆಂಗಳೂರು ಆಗಿದೆ, ಗುಂಡಿ ಇಲ್ಲದ ರಸ್ತೆಯೇ ಬೆಂಗಳೂರಿನಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಬೆಂಗಳೂರಿನ ಎಲ್ಲಾ ರಸ್ತೆಗಳಲ್ಲೂ ಗುಂಡಿ ಇದೆ, ಗುಂಡಿ ಇಲ್ಲದ ರಸ್ತೆ ಬೆಂಗಳೂರಲ್ಲಿ ಇಲ್ಲವೇ ಇಲ್ಲ ಅಂತ ಮಾತಾಡಿದ್ದಾರೆ. ಹಾಸನದಲ್ಲಿ ಸಮಾವೇಶ ಮಾಡ್ತೀರಿ, ಗುಂಡಿ ಮುಚ್ಚೋದಕ್ಕೆ ದುಡ್ಡಿಲ್ವ ನಿಮ್ಮ ಹತ್ರ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಮುಚ್ಚದೇ ಇಲ್ಲ, ಗುಂಡಿಗಳ ಊರು ಬೆಂಗಳೂರು ಆಗೋಗಿದೆ. ದೊಡ್ಡ ಸಮಾವೇಶ ಮಾಡ್ತೀರಾ ಅಲ್ಲಿ ಹಾಸನದಲ್ಲಿ, ಬ್ರ್ಯಾಂಡ್ ಬೆಂಗಳೂರು. ನಮ್ಮ ಕಮಿಷನರ್, ಕಾರ್ಪೊರೇಷನ್ನ ಕಮಿಷನರು ಪ್ರತಿನಿತ್ಯ ಪತ್ರಿಕೆ ಓದೋದು, ಆ ಲೈನೇ ಬಿಟ್ಬಿಟ್ಟಿದ್ದೀನಿ ನಾನು, ಓದೋದೇ ಇಲ್ಲ ಆ ಲೈನು. 2,46,232 ಗುಂಡಿಗಳು ಅಂತ ಬಂದಿರ್ತೈತೆ. ಮಾರನೇ ದಿನ ಇನ್ನೊಂದು, ಅದರಲ್ಲಿ 2,22,000 ಮುಚ್ಚಿದಿರಿ, ಇನ್ನು 16,200 ಉಳಿದಿದೆ ಅಂತ ಬರ್ತೈತೆ. ಇದನ್ನು ಪ್ರತಿದಿನಾನು ಕೇಳಿದ್ವಿ. ತಿರ್ಗಾ ಇನ್ನೊಂದು ವಾರ ಬಿಟ್ಬಿಟ್ಟು ತಿರ್ಗಾ 4 ಲಕ್ಷದ ಗುಂಡಿಗಳು ಇಷ್ಟು ಬಿದ್ದಿದೆ ಅಂತ ಹೇಳ್ತಾರೆ. ಅಂದ್ರೆ ಮುಚ್ಚಿದ ಮೇಲೆ ತಿರ್ಗೇನ್ ಗುಂಡಿಗಳು ಬರ್ತಾವೆ ಒಂದೊಂದು, ಅಷ್ಟೊಂದು. ಅಂದ್ರೆ ಇವರು ಮುಚ್ಚದೇ ಇಲ್ಲ, ಮುಚ್ಚಿದ್ರು ಕಳಪೆ, ಮುಚ್ಚಿದ ಮಾರನೇ ದಿನಕ್ಕೆ ಎಲ್ಲ ಓಪನ್ ಆಗಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ. ಗುಂಡಿಗಳ ಊರು ಬೆಂಗಳೂರು ಆಗೋಗಿದೆ. ದೊಡ್ಡ ಸಮಾವೇಶ ಮಾಡ್ತೀರಾ ಅಲ್ಲಿ ಹಾಸನದಲ್ಲಿ, ಬ್ರ್ಯಾಂಡ್ ಬೆಂಗಳೂರು. ನಮ್ಮ ಕಮಿಷನರ್, ಕಾರ್ಪೊರೇಷನ್ನ ಕಮಿಷನರು ಪ್ರತಿನಿತ್ಯ ಪತ್ರಿಕೆ ಓದೋದು, ಆ ಲೈನೇ ಬಿಟ್ಬಿಟ್ಟಿದ್ದೀನಿ ನಾನು, ಓದೋದೇ ಇಲ್ಲ ಆ ಲೈನು. 2,46,000